ಈಗಾಗಲೇ ಕಲುಷಿತ ನೀರು ಸೇವಿಸಿದ ಪರಿಣಾಮ ಒಬ್ಬರು ಮೃತಪಟ್ಟು 120ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆ ಪಾಲಾಗಿರುವ ಘಟನೆ ಇನ್ನು ಹಸಿರಾಗಿರುವಾಗಲೇ ಮುಂಗಾರು ಪೂರ್ವ ಮಳೆ ತಾಲೂಕಿನಲ್ಲಿ ತೀವ್ರ ಸಮಸ್ಯೆಯನ್ನೇ ತಂದೊಡ್ಡಿದೆ. ಈಗಾಗಲೇ ಕಾಲರದಿಂದ ನರಳುತ್ತಿರುವ ಜಿಲ್ಲೆಯಲ್ಲಿ ಇದೀಗ ಧಾರಾಕಾರ ಮಳೆಯಾಗುತ್ತಿದ್ದು, ಇದರಿಂದ ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳಿಗೆ ಮಳೆ ನೀರಿನ ಜೊತೆ ತ್ಯಾಜ್ಯ ನೀರು ಹರಿದು ಜನರು ಸಂಕಷ್ಟ ಎದುರಿಸುವಂತಾಗಿದೆ. ಬಡಾವಣೆಯಲ್ಲಿ ಚರಂಡಿ ವ್ಯವಸ್ಥೆ ಸರಿಯಿಲ್ಲದ ಕಾರಣ ಮಳೆಯ ನೀರೆಲ್ಲ ಮನೆಗಳಿಗೆ ನುಗ್ಗುತ್ತಿದ್ದು, ಇದರಿಂದ ನಿವಾಸಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ. ಕಳೆದ 3-4 ಬಾರಿ ಇದೇ ರೀತಿ ಮಳೆ ಬಂದಾಗ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾದ ಉದಾಹರಣೆಗಳು ಕೂಡ ಇದೆ. ಇದರಿಂದ ಪ್ರದೇಶದಲ್ಲಿ ವಾಸಿಸಲು ಸಾಧ್ಯವಾಗುತ್ತಿಲ್ಲ. ದವಸ ಧಾನ್ಯಗಳು ನಾಶವಾಗಿವೆ. ಊಟಕ್ಕೂ ಗತಿಯಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ. ಮಕ್ಕಳು ಮರಿ ಎಲ್ಲ ನೋಡಿ ನಮ್ಗೆ ಅವಕಾಶ ಇಲ್ಲ. ಮನೆ ಕಳಕ ಮಳೆ ಬಂದು ನೀರೆಲ್ಲ ತುಂಬಿ ಸಾವಿರಕಾಲು ಅವೆಲ್ಲ ಒಳಗೆ ಸೇರ್ಬಿಟ್ಟದ. ನಮಗೆ ನೀರು ಗೋರಕ್ಕೂ ಆಯ್ತಾ ಇಲ್ಲ. ಸಾಧ್ಯವಾದಷ್ಟು ನಮ್ಮ ಮಕ್ಕಳೆಲ್ಲ ತೇಲಾಡ್ತಾವೆ. ನಮಗೆ ಪರಿಹಾರ ಬೇಕು. ನಮ್ಗೆ ಎಲ್ಲ ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ನಮ್ಗೆ ನಾವು ಬಡವರು ಎಲ್ಲ ಮೂಗಾಡ್ತಾವ್ರೆ. ನೀರಲ್ಲಿ ಮೋರಿ ಹೈಟ್ ಮಾಡಿಸ್ಕೊಡ್ಬೇಕು. ದಯವಿಟ್ಟು ನಮ್ಗೆ ನೋಡಿ ನಮ್ಮ ಮನೆಗೆಲ್ಲ ಮೋರಿ ನೀರು ಕೊಚ್ಚೋಗ್ಬಿಟ್ಟದ. ಮೋರಿ ನೀರು ಅಡ್ಗೆ ಮನೇಲಿ ಅಡ್ಗೆ ಮಾಡ್ಕೊ ತಿನ್ನಕ್ ಆಯ್ತಾ ಇಲ್ಲ. ನಾವು ಹೋಟ್ಲ ತಿಂತೀವಿ ಅಂದ್ರೆ ಆತರ ಇಲ್ಲ. ಯಾವ ತರ ವನವಾಸ ಮಾಡ್ಕೊಂಡು ಮಕ್ಳು ಮನಿಕೋಬೇಕು ನೋಡಿ ಸರ್. ದಯವಿಟ್ಟು ನಮ್ಗೆ ಮೋರಿ ಮಾಡ್ಕೊಡ್ಬೇಕು. ನಮ್ಮ ಮನೆ ಮುಂದೆ ನೀಟಾಗಿ ನೀರು ಹೋಗಂಗ ದಯವಿಟ್ಟು ನಮ್ಮ ಹೊಸಕಪುರ 4ನೇ ಕ್ರಾಸಲ್ಲಿ ನಮ್ಮ ಮನೆಗಳ ನೋಡಿ ಬನ್ನಿ ಸರ್ ನೀವು. ಇಷ್ಟೇ ನಮ್ಗೆ ಕೇಳ್ಕತ್ತೆ ಇರೋದು. ನಮ್ಗೆ ದರ್ಶನ ನಾವು ಮಾಡ್ತಾ ಸರ್. ನಾವು ನಗರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದರೂ ಯಾರೊಬ್ಬರೂ ಚರಂಡಿ ನಿರ್ಮಾಣಕ್ಕೆ ಮುಂದಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಳೆ ಬಂದ ಸಂದರ್ಭದಲ್ಲಿ ತೀವ್ರ ತೊಂದರೆಯಾಗುತ್ತಿದೆ. ಉಳಿದುಕೊಳ್ಳಲು ನಮಗೆ ವ್ಯವಸ್ಥೆ ಮಾಡಿಕೊಡಿ ಎಂದು ನಿವಾಸಿಗಳು ಅಂಗಲಾಚುತ್ತಿದ್ದಾರೆ. 27ನೇ ವಾರ್ಡ್ನಲ್ಲಿ ಮಳೆ ಬಂದು ತುಂಬ ಮಳೆ ಬಂದಿರೋದ್ರಿಂದ ಎಲ್ಲ ಮನೆಗಳಿಗೂ ಒಂದು 15-20 ಮನೆಗೆ ನೀರು ನುಗ್ಗಿ ಅಲ್ಲಿ ಮನೆ ಕಳಕ್ಕೂ ಜಾಗ ಇಲ್ಲ. ಅವ್ರಿಗೆ ಅಡುಗೆ ಮಾಡ್ರಂಥ ಅಡುಗೆನೂ ಹೋಗಿದೆ. ಈಗ ಮನೆ ಕಳಕ್ಕೆ ಸೂಕ್ತವಾದ ಜಾಗ ಇಲ್ಲ. ಇಲ್ಲಿ ಚರಂಡಿ ಮಾಡಿ ಅಂತ ಒಂದು ಎರಡು ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ. ಇದು ಮಾಡ್ತೀನಿ ಅಂತ ಹೇಳಿದರೆ ಇನ್ನೂ ಮಾಡಿಲ್ಲ. ಈಗ ನಗರಸಭೆ ಕಮಿಷನರು ಬರ್ತೀನಿ ಅಂತ ಹೇಳಿದ್ದಾರೆ. ನಗರಸಭೆ ಕಮಿಷನರು AW ಅವ್ರು ಬರ್ತೀನಿ ಅಂತ ಹೇಳಿದರೆ ಇನ್ನೂ ಬಂದಿಲ್ಲ. ಇಲ್ಲಿ ಪೌರ ಕಾರ್ಮಿಕರು ಕಳಿಸಿದ್ದೀನಿ ಅಂತ ಹೇಳಿದ್ದಾರೆ. ಈಗ ಬರ್ಬೋದು. ಬಂದಾದಮೇಲೆ ಏನು ಕ್ರಮ ಕೈಗೊಳ್ತಾರೆ ನೋಡಬೇಕು. ಊಟದ ವ್ಯವಸ್ಥೆ ಈಗ ಇನ್ನು ಮುಂದೆ ಏನಿದೆ ಅದನ್ನು ಮಾಡಬೇಕಾಗುತ್ತೆ. ಇನ್ನೂ ಇಲ್ಲ. ಕುಮಾರ್, CTV ನ್ಯೂಸ್, ನಂಜನಗೂಡು.